ಆತ್ಮೀಯ ಛಾಯಾಚಿತ್ರ ಬಾಂಧವರೇ, ತಾವೆಲ್ಲರೂ ಕ್ಯಾಮರಾ, ಲೆನ್ಸ್ ಅಥವಾ ಫ್ಲ್ಯಾಶ್ ಇತರ ಫೋಟೋಗ್ರಾಫಿಕ್ ಸಾಮಗ್ರಿಗಳು ಖರೀದಿ ಮಾಡುವಲ್ಲಿ ತಮಗೆ ವಾಣಿಜ್ಯ ಅನುಕೂಲವಾದಂತೆ ತಾವು ಬಜಾಜ್, HDFC ಇನ್ನಿತರ NBFC ಸಂಸ್ಥೆಗಳಿಂದ ಸಾಲ ತೆಗೆದುಕೊಳ್ಳುವವರಾಗಿರ್ತೀವಿ. ಈಗ ನಾನು ಈ ವಿಡಿಯೋ ಮೂಲಕ ತಿಳಿಸುವ ವ್ಯತ್ಯಾಸ ಏನಂತೇಳಿದರೆ, NBFC ಮೂಲಕ ಸಿಕ್ಕುವಂಥ ಕನ್ಸ್ಯೂಮರ್ ಲೋನ್ ಮತ್ತು ಅದರ ಬೆನಿಫಿಟ್ಸ್ ಹಾಗೂ ನಷ್ಟಗಳು, ಅದೇ ರೀತಿಯಲ್ಲಿ ತಾವು ಕ್ಯಾಮರಾ ಸಾಮಗ್ರಿಗಳನ್ನು ಖರೀದಿಸಿ ಮಾಡುವಾಗ ತಾವು ಗೋಲ್ಡ್ ಲೋನ್ ಅನ್ನು ಬ್ಯಾಂಕಿನಿಂದ ತೆಗೆದುಕೊಂಡ್ರೆ ತಮಗೆ ಆಗುವಂಥ ಲಾಭದ ವಿಷಯ. ತಾವು ಕನ್ಸ್ಯೂಮರ್ ಲೋನ್ ತಗೊಂಡು ಕ್ಯಾಮರಾ ಖರೀದಿಸುವಲ್ಲಿ ತಮಗೆ ಪ್ರೊಸೆಸಿಂಗ್ ಚಾರ್ಜ್ 4% ಬೀಳುತ್ತೆ, ಹಾಗೂ ಮಂತ್ಲಿ EMI ಕಟ್ಟದಿದ್ದಲ್ಲಿ DPD ಅಂದರೆ ಡಿಲೇಡ್ ಪೇಮೆಂಟ್ ಡ್ಯೂ ಚಾರ್ಜಸ್ ಸುಮಾರು 1,700 ರೂಪಾಯಿ ಬೀಳುತ್ತೆ. ECS ಫೇಲಿಯರ್ ಚಾರ್ಜಸ್ ಬರುತ್ತೆ, ಚೆಕ್ ಬೌನ್ಸ್ ಚಾರ್ಜ್ ಬರುತ್ತೆ, ಹಾಗೂ ಲೋನು ಸಮಯದಲ್ಲಿ ಕಟ್ಟದಿದ್ದ ಕಾರಣ ತಮ್ಮ ಸಿಬಿಲ್ ಡ್ಯಾಮೇಜ್ ಆಗುತ್ತೆ. ಇದೇ ಪ್ರಾಬ್ಲಮ್ಗಳನ್ನು ತಾವು ತ್ಯಜಿಸಿ ತಾವು ಒಂದು ಕ್ಯಾಮರಾ ಅಥವಾ ಲೆನ್ಸ್ ಅಥವಾ ಫ್ಲ್ಯಾಶ್ ತಗೊಳ್ಳುವಲ್ಲಿ ಗೋಲ್ಡ್ ಲೋನ್ ತಗೊಂಡ್ರೆ ತಮಗೆ ಆಗುವಂಥ ಲಾಭ ಏನಂತ ಹೇಳಿದ್ರೆ, ಗೋಲ್ಡ್ ಲೋನು ಎಲ್ಲ ಬ್ಯಾಂಕು 9 ರಿಂದ 9.5% ಒಳಗೆ ಕೊಡುತ್ತೆ. ನಿಮಗೆ 5 ನಿಮಿಷದಲ್ಲಿ ನಿಮಗೆ ಲೋನ್ ಸಿಗುತ್ತೆ. ಸಿಬಿಲ್ ಎಂಬ ಪ್ರಶ್ನೆಯೇ ಇಲ್ಲ. ನೀವು ಲೋನ್ ತಗೊಂಡು ನಿಮಗೆ 6 ತಿಂಗಳು ಅಥವಾ 1 ವರ್ಷಕ್ಕೊಮ್ಮೆ ಕಟ್ಟುವಂಥ ಸ್ಕೀಮ್ ಇದೆ. ಬಡ್ಡಿ ಕಟ್ಟಿದರೆ ಸಾಕು. ಅದೇ ರೀತಿಯಲ್ಲಿ ನೀವು ಲೋನನ್ನು ಬಡ್ಡಿ ಮತ್ತು ಅಸಲನ್ನು ನಿಮಗೆ ಬಂದ ಸೀಸನ್ನಲ್ಲಿ ಬಂದ ಆದಾಯದಿಂದ ಅಥವಾ ಕಮಾಯಿಯಿಂದ ನೀವು ಕೂಡಲೇ ಕಟ್ಟಿದ್ದಲ್ಲಿ ನಿಮಗೆ ಲೋನು ಬೇಗ ಮುಳುಗಿಸಿದರೆ ನಿಮಗೆ ಬಡ್ಡಿಯೂ ಇರಲ್ಲ, ಹಾಗೂ ಲೋನ್ ಪ್ರೀ ಕ್ಲೋಸರ್ ಚಾರ್ಜಸ್ ಬೀರಲ್ಲ. ಇದೇ ಪ್ರೈವೇಟ್ ಬ್ಯಾಂಕ್ ಅಥವಾ ಇನ್ನಿತರ ಕನ್ಸ್ಯೂಮರ್ ಲೋನ್ ಕೊಡುವಂಥ ಬ್ಯಾಂಕ್ಗಳಲ್ಲಿ ನೀವು ಲೋನ್ ತೆಗೆದುಕೊಂಡಲ್ಲಿ ನೀವು ಪ್ರೀ ಕ್ಲೋಸರ್ ಲೋನ್ ಮಾಡುವಲ್ಲಿ 2.5% ಜಾಸ್ತಿ ಪ್ರೀ ಕ್ಲೋಸರ್ ಚಾರ್ಜಸ್ ಕೂಡ ನೀಡಬೇಕಾಗತ್ತೆ. ಆದ್ದರಿಂದ ತಾವು ಕ್ಯಾಮರಾ, ಲೆನ್ಸ್, ಫ್ಲ್ಯಾಶ್ ಇನ್ನಿತರ ಫೋಟೋಗ್ರಾಫಿಕ್ ಸಾಮಗ್ರಿ ತಗೊಳ್ಳುವಾಗ ತಮಗೆ ಗೋಲ್ಡ್ ಲೋನ್ ವಿಷಯದಲ್ಲಿ ನಾನು ತಿಳಿಸಬೇಕಾದ ಅನುಕೂಲತೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಮೇಲೆ ಮತ್ತು ಮುನ್ನತ ವಿಚಾರಗಳನ್ನು ತಿಳಿಯುವಲ್ಲಿ ತಾವು ನನ್ನನ್ನು 63 69 19 79 33ರಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ನಾವು ನೈಕಾನ್, ಕ್ಯಾನನ್, ಸೋನಿ, ಪ್ಯಾನಾಸೋನಿಕ್ ಡಿಜಿಟಲ್ ಮಿರರ್ಲೆಸ್ ಕ್ಯಾಮರಾಸ್, ಲೆನ್ಸಸ್ ಹಾಗೂ ಫ್ಲ್ಯಾಶ್ ಯೂನಿಟ್ಸ್ ಇನ್ನಿತರ ಫೋಟೋಗ್ರಾಫಿಕ್ ಸಾಮಗ್ರಿಗಳನ್ನು ಮಾರುವವರಾಗಿರುತ್ತೇವೆ. ಕಳೆದ 100 ವರ್ಷದಿಂದ ಮಂಗಳೂರಿನಲ್ಲಿ ತಮಗೆ ಈ ಸೌಲಭ್ಯಗಳನ್ನು ನಾವು ಮೂಲ ತಲೆಮಾರಿನಿಂದ ತಮಗೆ ಅನುಗ್ರಹಿಸಿಕೊಂಡು ಬಂದಿದ್ದೇವೆ. ತಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ ಇರಬೇಕಂತಾಗಿ ನನ್ನ ವಿನಮ್ರವಾದ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ನಮಸ್ಕಾರಗಳು.